ಇವಾಗ ಹಲಸಿನ ಬೀಜದ ಸಾಂಬಾರನ್ನು ಹೇಗೆ ಮಾಡೋದು ಅಂತ ನೋಡೋಣ. 25-30 ಹಲಸಿನ ಬೀಜವನ್ನು ತೆಗೆದುಕೊಂಡು ಎಲ್ಲ ಬೀಜವನ್ನು ಜಜ್ಜಿ ಅದರ ಸಿಪ್ಪೆಯನ್ನು ತೆಗೆಯೋಣ. ಎಲ್ಲ ಬೀಜದ ಸಿಪ್ಪೆಯನ್ನು ತೆಗೆದ ನಂತರ ಎಲ್ಲ ಬೀಜ ಸಿಪ್ಪೆಯನ್ನು ತೆಗೆದಾಯಿತು. ಈಗ ಒಂದು ಬಟಾಟೆ, 2 ಟೊಮೆಟೊವನ್ನು ಕಟ್ ಮಾಡಿ ಇಟ್ಕೊಳ್ಳೋಣ. ಹಲಸಿನ ಬೀಜವನ್ನು ತೊಳೆದಿಟ್ಕೊಳ್ಳೋಣ. ಒಂದು ಕುಕ್ಕರಿಗೆ ಅರ್ಧ ಕಪ್ ಹೆಸರುಬೇಳೆ, ಅರ್ಧ ಕಪ್ ತೊಗರಿಬೇಳೆಯನ್ನು ಹಾಕಿ ಚೆನ್ನಾಗಿ ತೊಳೆದು ಬೇಯಿಸ್ಲಿಕ್ಕೆ ಇಟ್ಕೊಳ್ಳೋಣ. ಆ ಕುಕ್ಕರ್ಗೆ ಬೇಳೆಯೊಂದಿಗೆ ಹಲಸಿನ ಬೀಜ, ಕಟ್ ಮಾಡಿ ಇಟ್ಕೊಂಡಂಥ ಬಟಾಟೆ, ಟೊಮೆಟೊವನ್ನು ಆ್ಯಡ್ ಮಾಡೋಣ. ಅದಕ್ಕೆ ಬೇಕಾಗುವಷ್ಟು ಸ್ವಲ್ಪ ನೀರನ್ನು ಹಾಕೋಣ. ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಬೇಕು. ಆಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿಟ್ಟು ಬೇಯಿಸ್ಲಿಕ್ಕೆ ಇಡಬೇಕು. ಈ ಕಡೆ ಮಸಾಲೆ ರೆಡಿ ಮಾಡೋಣ. ಪ್ಯಾನನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ನಾನು ಕಾಯಿ ತುರಿದಿಟ್ಟಿದ್ದೀನಿ ರೆಡಿ ಮಾಡಿ. 10-12 ಕೆಂಪು ಮೆಣಸಿನ ತೆಂಗಿನೆಣ್ಣೆಯಿಂದ ಹುರಿಬೇಕು. ಆಮೇಲೆ 2-3 ಚಮಚ ಕೊತ್ತಂಬರಿ ಹುರಿಬೇಕು. ಅದಕ್ಕೆ ಸ್ವಲ್ಪ 1 ಚಮಚದಷ್ಟು ಜೀರಿಗೆಯನ್ನು ಆ್ಯಡ್ ಮಾಡಬೇಕು. ಒಂದು ಈರುಳ್ಳಿ, ಒಂದು 4-5 ಎಸಳಷ್ಟು ಬೆಳ್ಳುಳ್ಳಿ ಹಾಕಿ ಹುರ್ಕೊಳ್ಳೋಣ. ಆಮೇಲೆ ಗ್ಯಾಸ್ ಆಫ್ ಮಾಡಿ ತೆಂಗಿನ ತುರಿಯನ್ನು ಹಾಕೋಣ. ಅರ್ಧ ಸ್ಪೂನ್, 1/4 ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕೊಳ್ಳೋಣ. ಮಿಕ್ಸಿ ಹಾಕಿ ಗ್ರೈಂಡ್ ಮಾಡಿ ತರೋಣ ಸ್ವಲ್ಪ ನೀರು ಹಾಕ್ಕೊಂಡು. ಈ ಕಡೆ ಕುಕ್ಕರ್ 2 ಸೀಟು ಬಂದ ಕೂಡಲೇ ಆಫ್ ಮಾಡಿಡೋಣ. ಈ ಕಡೆ ಗ್ರೈಂಡ್ ಮಾಡುವ. ಈಗ ಫೈನ್ ಗ್ರೈಂಡ್ ಆಗಿದೆ. ಈ ಕಡೆ ಕುಕ್ಕರ್ ಲಿಡ್ ಓಪನ್ ಮಾಡಿ ನಾನೀಗ ಇನ್ನೊಂದು ಪಾತ್ರೆ ಶಿಫ್ಟ್ ಮಾಡ್ತಿದ್ದೇನೆ. ಮಸಾಲೆ ಹಾಕಿದರೆ ಜಾಸ್ತಿ ಆಗುತ್ತೆ ಅದರಲ್ಲಿ ಅಂತ, ಪಾತ್ರೆ ಸಾಕಾಗೋದಿಲ್ಲ ಅಂತ. ಅದು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡೋಣ. ಕುದಿ ಬಂದ ನಂತರ ಮಾಡಿಟ್ಟ ಮಸಾಲೆಯನ್ನು ಅದಕ್ಕೆ ಮಿಕ್ಸ್ ಮಾಡಿ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪಕ್ಕೆ ನೀರನ್ನು ಹಾಕಿ ಎಷ್ಟು ಬೇಕೋ ಅಷ್ಟು ದಪ್ಪ ಇಟ್ಕೊಂಡು ಚೆನ್ನಾಗಿ ಕುದಿ ಬರೋ ತನಕ ಬೇಯಿಸುವ. ಚೆನ್ನಾಗಿ ಕುದಿಬೇಕದು ಸಾರು. ಚೆನ್ನಾಗಿ ಕುದಿ ಬಂದ ನಂತರ ಅದಕ್ಕೆ ಗ್ಯಾಸ್ ಆಫ್ ಮಾಡಿ ಕೆಳಗಿಟ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಮತ್ತು ಅನ್ನದೊಂದಿಗೆ ಇದು ಸರಿಯಾದ ರುಚಿಕರವಾದ ಸಾಂಬಾರು. ಒಮ್ಮೆ ಟ್ರೈ ಮಾಡಿ ನೋಡಿ. ನೆಕ್ಸ್ಟು ಇನ್ನೊಳ್ಳೆ ರೆಸಿಪಿಯೊಂದಿಗೆ ಸಿಗೋಣ.